ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಆಮದಿಹಾಳ ಗ್ರಾಮದ ಖಾಸಗಿ BAMS ವೈದ್ಯರೊಬ್ಬರು ತಮ್ಮ ವಿದ್ಯಾರ್ಹತೆಯ ವ್ಯಾಪ್ತಿಯನ್ನ ಮೀರಿ ಅಲೋಪತಿ ಚಿಕಿತ್ಸೆ ಕೊಡುತ್ತಿರುವುದಾಗಿ ಆರೋಪಿಸಿ ಪ್ರಕರಣದ ಕುರಿತು ಸಮಗ್ರ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತೆ ಕನ್ನಡ ಸೇನೆ ಕರ್ನಾಟಕ ತಾಲೂಕು ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅವರಿಗೆ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದೆ. ಮನವಿಯಲ್ಲಿ ಆಮದಿಹಾಳ ಗ್ರಾಮದ ಡಾಕ್ಟರ್ ಮುರುಘೇಂದ್ರ ಸ್ವಾಮಿ ಮಜ್ಜಿ ಅವರು BAMS ವೈದ್ಯರಾಗಿದ್ದರೂ ಕೂಡ ಅಲೋಪತಿ ಔಷಧಿ, ಇಂಜೆಕ್ಷನ್, ವಿದ್ಯುತ್ ಆಧಾರಿತ ಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಎಂದು ಸಂಘಟನೆ ಆರೋಪ ಮಾಡಿದೆ. ಅಲ್ಲದೆ ಈ ಚಿಕಿತ್ಸೆಯಿಂದಾಗಿ ಕೆಲ ರೋಗಿಗಳಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಿದೆ ಎಂಬ ದೂರುಗಳು ಕೇಳಿ ಬರ್ತಾ ಇದೆ ಎಂದಿದೆ. ವೈದ್ಯರು ತಮ್ಮದೇ ಔಷಧ ಅಂಗಡಿಯಿಂದ ಔಷಧಿಗಳನ್ನ ಖರೀದಿ ಮಾಡುವಂತೆ ರೋಗಿಗಳಿಗೆ ಸೂಚಿಸ್ತಾ ಇದ್ದು, ಚಿಕಿತ್ಸೆಗೆ ₹1,500 2,000 ತನಕ ಶುಲ್ಕ ಪಡೆಯುತ್ತಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂಬಂಧಿತ ವೈದ್ಯಕೀಯ ಮಂಡಳಿಯ ನಿಯಮಗಳನ್ನು ಉಲ್ಲಂಘಿಸಿರುವ ಕುರಿತು ತನಿಖೆ ಮಾಡಿ ಆರೋಪಗಳು ಸಾಬೀತಾದಲ್ಲಿ ವೈದ್ಯಕೀಯ ಹಾಗೂ ಕಾನೂನು ನಿಯಮಗಳ ಅನ್ವಯ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಂಘಟನೆ ಒತ್ತಾಯ ಮಾಡಿದೆ. ಸಲ್ಲಿಸಿರುವ ಮನವಿಗೆ 1 ವಾರದ ಒಳಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮದ ಮಾಹಿತಿಯನ್ನ ಸಂಘಟನೆಗೆ ನೀಡುವಂತೆ ಕೋರಲಾಗಿದೆ. ಒಂದು ವೇಳೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರೊಂದಿಗೆ ಪ್ರತಿಭಟನೆ ಹಾಗೂ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘಟನೆ ಒತ್ತಾಯಿಸಿದ್ರು. ಥೈರಾಯ್ಡ್ ಮಾತ್ರೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾತ್ರೆಗಳನ್ನು ನೀಡುವುದರಿಂದ ತೆಗೆದುಕೊಂಡು ಅವರ ಆರೋಗ್ಯ ಹದಗೆಟ್ಟಿರುತ್ತದೆ. ಪ್ರತಿ ರೋಗಿಯಿಂದ ₹1,500 2,000 ನಿಗದಿಪಡಿಸಿರುತ್ತಾರೆ. ಇವರು ತಮ್ಮ ದವಾಖಾನೆಗೆ ಯಾವುದೇ ನಾಮಫಲಕವಿರುವುದಿಲ್ಲ. ತನ್ನ ಸ್ವಂತ ಔಷಧ ಅಂಗಡಿಯನ್ನು ಇಟ್ಟಿದ್ದು ಮಾತ್ರೆಗಳನ್ನು ಮತ್ತು ಔಷಧಿ ಖರೀದಿಸಲು ಹಿಂದೆ ಔಷಧಿ ಅಂಗಡಿಯಿಂದ ಖರೀದಿಸುವಂತೆ ಸಲಹೆ ಮಾಡುತ್ತಾರೆ. ವೈದ್ಯಕೀಯ ಮಂಡಳಿಯ ನಿಯಮಗಳು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ತಮಗೆ ಮನಬಂದಂತೆ ತಾನು ಹೊಂದಿದ ವೈದ್ಯಕೀಯ ವಿದ್ಯಾರ್ಹತೆ ಹೊರತುಪಡಿಸಿ ಸಾರ್ವಜನಿಕ ರೋಗಿಗಳಿಗೆ ಇರುವ ಕಾಯಿಲೆಗಳ ಸಂಬಂಧಪಟ್ಟ ವೈದ್ಯರ ಬಳಿ ಕಳುಹಿಸುವ ಸೂಚನೆ ಮಾಡಬೇಕಾದ ಈ ವೈದ್ಯರು ತಾನು ಅಲೋಪತಿಕ್ ವೈದ್ಯ ಎನ್ನುವುದನ್ನು ಮರೆತು ವೈದ್ಯಕೀಯ ಮಂಡಳಿಯ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ರೋಗಿಗಳ ಮೇಲೆ ಚೆಲ್ಲಾಟಕ್ಕೆ ಮುಂದಾಗಿರುತ್ತಾರೆ. ಈ ವೇಳೆ ಶರುಣಿ ಪವಾರ್ ಜಿಲ್ಲಾ ಉಪಾಧ್ಯಕ್ಷರು, ಶಿವು ಕೆಂಪು ತಾಲೂಕು ಅಧ್ಯಕ್ಷರು, ಯಮನೂರಪ್ಪ ಬಿ ನಗರ ಘಟಕ ಅಧ್ಯಕ್ಷರು, ಶಿವಪ್ಪ ಅಂಕನಾಳ ಹೋಬಳಿ ಅಧ್ಯಕ್ಷರು, ಮುದ್ಗಲ್ ಶರೀಫ್ ಸಾಬ್ ಏಚನಾಳ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲರೆಡ್ಡಪ್ಪ ಹೆಚ್ ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.